ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಇವತ್ತು ನಾರಾಯಣ ನಿರ್ಗಮನ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹುತೇಕ ವೀಕ್ಷಕರಿಗೆ ಮತ್ತು ಎಸ್ ನಾರಾಯಣ್ ಬಗ್ಗೆ ಗೊತ್ತಿರೋರಿಗೆ ಈ ಸುದ್ದಿ ಈಗಾಗಲೇ ತಲುಪಿರ್ಬೋದು. ಅವರೊಂದು ಬಹಳ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ಕನ್ನಡ ಚಲನಚಿತ್ರೋದ್ಯಮದಿಂದ ಹೊರಗೆ ಹೋಗಬೇಕು, ನನಗೆ ಸಾಕು ಅಂತ. ಅದು ಅವ್ರ ಮನಸ್ಸಿನಲ್ಲಿ ಯಾಕೆ ಮೂಡ್ತು ಗೊತ್ತಿಲ್ಲ. ಬಹಳ ಕಠಿಣವಾದ ನಿರ್ಧಾರನೇ. ಯಾಕೆಂದರೆ 15-20 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಅವರು ಚಿತ್ರರಂಗವನ್ನು, ಚಲನಚಿತ್ರವನ್ನು ಮತ್ತು ಒಟ್ಟಾರೆ ಆ ಕಲೆಯನ್ನು ತಮ್ಮ ಉಸಿರಾಗಿ ಅವರು ಸ್ವೀಕರಿಸಿದವರು. ಕಲಾ ಸಾಮ್ರಾಟ್ ಅನ್ನೋ ಬಿರುದನ್ನು ಪಡ್ಕೊಂಡವರು ಎಸ್ ನಾರಾಯಣ್. ಇವತ್ತು ನಾನು ಚಲನಚಿತ್ರರಂಗದಿಂದ ದೂರ ಆಗ್ತೀನಿ ಅಂದರೆ ಬಹಳಷ್ಟು ಜನಕ್ಕೊಂದು ದೊಡ್ಡ ಆಘಾತ ಆಗುತ್ತೆ ಮತ್ತು ಆತಂಕ, ಒಂದು ಸರ್ಪ್ರೈಸು ಕೂಡ ಆಗುತ್ತೆ. ಹೌದಾ ಇದು ಯಾಕೆ ಅನ್ನೋ ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಉದ್ಭವಿಸಂಗೆ ನಿಮ್ಮ ಮನಸ್ಸಿನಲ್ಲೂ ಖಂಡಿತ ಉದ್ಭವಿಸಿದೆ. ಇವತ್ತು ಯುಗಾದಿ ಹಬ್ಬದ ಶುಭ ದಿನ. ನಿಮಗೆಲ್ಲರಿಗೂ ನಾನು ಶುಭಾಶಯ ಆಗಲೂ ತಿಳಿಸಿದ್ದೀನಿ, ಈಗಲೂ ಮತ್ತೊಮ್ಮೆ ಶುಭಾಶಯ ತಿಳಿಸ್ತೀನಿ. ಎಸ್ ನಾರಾಯಣ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಮನಸ್ಸಿನ ಬೇವು ಬೆಲ್ಲ ಎಲ್ಲನೂ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ನಾರಾಯಣ ನಿರ್ಗಮನ. ಎಸ್ ನಾರಾಯಣ್ ನನ್ನ ಸ್ಟುಡಿಯೋದಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಮಾತಾಡೋದಕ್ಕೆ. ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಬಹಳಷ್ಟು ಹರಟಬೇಕು ಅಂತ ಹೇಳಿ ಬಂದಿದ್ದಾರೆ. ನನ್ನಿಂದ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹೇಳಿದರು, ಇಲ್ಲ ನಾನು ರಾಜ್ಯ ಜನತೆ ಜೊತೆ, ನನ್ನ ಅಭಿಮಾನಿಗಳ ಜೊತೆ, ನನ್ನ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ ನನ್ನ ಈ ಮಟ್ಟಕ್ಕೆ ಬೆಳೆಸ್ತವ್ರ ಜೊತೆ ಖಂಡಿತ ನನ್ನ ಮನಸ್ಸಿನಲ್ಲಿರುವ ದುಗುಡ ದುಮ್ಮಾನವನ್ನೆಲ್ಲ ಹಂಚ್ಕೋಬೇಕು, ನನ್ನ ಮನಸ್ಸು ಹಗುರ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಹತ್ರ ಹೇಳ್ತಾ ಇದ್ವಿ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಿಮ್ಮ ಮುಂದೆ ಮಾತಾಡೋದಕ್ಕೆ. ನಾರಾಯಣ ಅವ್ರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಬೇವು ಬೆಲ್ಲದ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಇಂಥ ಕಾರ್ಯಕ್ರಮಗಳು ಮಾಡೋಕ್ಕೆ ಬರುವಾಗ ತುಂಬ ಒಂದು ಸಂತೋಷದ ವಿಚಾರಗಳನ್ನು ತಗೊಂಡು ಬರ್ತಾ ಇದ್ವಿ. ಹೌದು, ತಮ್ಮ ಚಿತ್ರದ ಹೊರಗಡೆ ನಾಯಕಿಯರು ಇರ್ತಿದ್ರು ಅಥವಾ ತಾವೊಬ್ಬರೇ ಬರ್ತಿದ್ರಿ, ವಿಶೇಷವಾಗಿ ಬಗ್ಗೆ ಮಾತಾಡ್ತಿದ್ರಿ. ಬಟ್ ಇವತ್ತೊಂದು ವಿಶೇಷ ದಿನ, ಒಂದು ವಿಶೇಷ ಕಾರ್ಯಕ್ರಮ ಇದು. ಬಹುಶಃ ಒಂದು ವಿಚಿತ್ರ ಸನ್ನಿವೇಶ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಬಹುಶಃ ಯಾವ ಒಂದು ಉದ್ಯಮದಲ್ಲೂ ಇಂಥ ಒಂದು ಕಾರ್ಯಕ್ರಮ ನಡೆದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾವುದೇ ಭಾಷೆಯಲ್ಲಿ, ಖಂಡಿತ ಯಾವುದೇ ವಾಹಿನಿಯಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಡೆದಿಲ್ಲ, ನಾನಂತೂ ನೋಡಿಲ್ಲ. ಆ ಕ್ರೆಡಿಟ್ ನಿಮಗೆ ಇವಾಗ. ಕ್ರೆಡಿಟ್ ಅಲ್ಲ ಇದು, ನೀವು ನಗ್ತಾ ಹೇಳ್ತಾ ಇದ್ದೀರಿ. ಬಹುಶಃ ಆ ನಗುನಲ್ಲಿ ಎಷ್ಟು ಬೇಸರ ಇದೆ ಅದು ಹಿಂದೆ ನಂಗೆ ಖಂಡಿತ ಇದೆ, ಖಂಡಿತ ಇದೆ. ಒಂದು ಕಠಿಣ ನಿರ್ಧಾರ ಕೈಗೊಂಡಿದ್ದೀರಿ ನೀವು. ಹೌದು ಹೌದು ಹೌದು. ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ನಿಧಾನಕ್ಕೆ ಮಾತಾಡೋಣ, ವಿಷಾದ ವಿಚಾರ ಮಾತಾಡೋಣ. ಕನ್ನಡದ ಚಲನಚಿತ್ರರಂಗದ ವೈಭವ ದಿನಗಳನ್ನು ನೋಡಿದವರು ಚೈತ್ರದ ಪ್ರೇಮಾಂಜಲಿ ಅಂತ ಒಂದು ಅದ್ಭುತ ಸೂಪರ್ ಹಿಟ್ ಕೊಟ್ರಿ. ಆಗಲೂ ಕೂಡ ನಾರಾಯಣ್ ಸ್ಟಾರ್ ಅಲ್ಲ. ಹೌದು. ಆ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದವರು ಯಾರು ಸ್ಟಾರ್ಗಳಲ್ಲ. ಹೌದು. ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿದ್ರಿ, ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಿ. ರಾಜ್ಯದ ಜನ ನಿಮ್ಮನ್ನು ಒಂದೇ ಸಲ ಒಪ್ಕೊಂಬಿಟ್ರು ಸೀದಾ. ಹೌದು. ಆ ಜನರಿಂದ ನಾನು ದೂರ ಆಗ್ತೀನಿ ಅಂತೀರಿ ನೀವೀಗ? ಜನರಿಂದ ನಾನು ದೂರ ಆಗ್ತೀನಿ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಜನರಿಂದ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಹೋದರೂ ನಮ್ಮನ್ನು ಗುರುತಿಸೋ ಮಟ್ಟಕ್ಕೆ ಅವರು ನಮಗೆ ರೆಕಗ್ನಿಷನ್ ಕೊಟ್ಟಿದ್ದಾರೆ. ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ವೃತ್ತಿಯಿಂದ ನಾನು ಒಂದು ಚೂರು ಹಿಂದೆ ಸರಿತಾ ಇದ್ದೀನಿ ಅಷ್ಟೇ. ಯಾವತ್ತೂ ಒಬ್ಬ ಮನುಷ್ಯ ಅಥವಾ ಯಾವುದೇ ರಂಗದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಲ ಒಬ್ಬ ಮನುಷ್ಯನ ಹೃದಯದಲ್ಲಿ ಸ್ಥಾನ ತೊಗೊಂಡ್ಬಿಟ್ರೆ ಅಲ್ಲಿಂದ ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಸ್ಥಾನ ನನಗೆ ಸಿಕ್ಕಿದೆ, ನಾನಲ್ಲಿ ಇದ್ದೇ ಇರ್ತೀನಿ. ಅಲ್ಲ, ಈಗ ಈ ಚಿತ್ರರಂಗ ಮತ್ತು ನಿಮ್ಮ ವೃತ್ತಿ, ಚಿತ್ರರಂಗದಲ್ಲಿ ನಿರ್ದೇಶನಾಗಿ, ನಿರ್ಮಾಪಕರಾಗಿ ಏನೆಲ್ಲ ಕೆಲಸ ಮಾಡಿದ್ರಿ ಚಿತ್ರರಂಗದಲ್ಲಿ ಎಲ್ಲ ಕೂಡ. ನಿಮಗೆ ಚಲನಚಿತ್ರರಂಗ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ, ನೀವು ಅದನ್ನೇ ಮಾಡ್ಕೊಂಡು ಬಂದಿರೋ. ಖಂಡಿತ ಗೊತ್ತಿಲ್ಲ. ಭದ್ರಾವತಿಯಿಂದ ಬಂದು ಗಾಂಧಿನಗರದಲ್ಲಿ ಹೌದು ಚಲನಚಿತ್ರರಂಗದಲ್ಲಿ ಬೇರೆಯವರು ಇದ್ರಿ. ಬಟ್ ಏನು ನೀವೇನು ಭಾಳ ದೊಡ್ಡ ಲೆವೆಲಿಂದ ಬಂದವರಲ್ಲ, ಬಹಳ ಕೆಳಮಟ್ಟದಿಂದ ಆ ಮಟ್ಟಕ್ಕೆ ಕಷ್ಟಪಟ್ಟು ಏರಿದ್ದೀರಿ. ಒಂದೊಂದು ಮೆಟ್ಲೂ ಕೂಡ ಕಷ್ಟಪಟ್ಟೆ ಹತ್ತಾ ಹೋಗಿದ್ದೀರಿ. ಹೌದು. ಆದರೆ ಈ ನಿರ್ಧಾರ ಇದೆಯಲ್ಲ ಈಗ ತಗೋತಾ ಇರೋದು, ಇದೇನು ಯಾವುದು ಸರ್ಕಾರಿ ಕೆಲಸನ ರಿಟೈರ್ಮೆಂಟ್ ಅನ್ನೋದಕ್ಕೆ? ಏನೂ ಅಲ್ಲ. ಯಾರು ರಿಟೈರ್ಮೆಂಟ್ ತಗೊಳ್ಳಿ, ನಿಮ್ಗೆ ಮುಗೀತು ಹೋಗಿ ಕುರ್ಚಿ ಬಿಟ್ಕೊಡಿ ಅನ್ನೋ ಕುರ್ಚಿ ಯಾವುದು ಅಲ್ಲ ಇದು. ಅಲ್ಲ. ಹೌದು ತಾನೆ? ಹೌದು. ಆದರೂ ನಾನು ದೂರ ಆಗ್ತೀನಿ, ನನಗೆ ಸಾಕು, ಇದು ಬೇಡ ಅನ್ನೋ ಬೇಸರ ನಿಮ್ಮ ಮನಸ್ಸಿಗೆ ಬಂದಿದೆ. ಯಾಕೆ ಅಂತ ತಿಳ್ಕೊಳ್ಳೋ ಹಕ್ಕು ಸಾಮಾನ್ಯ ಜನರಿಗೆ ಇದ್ದೇ ಇದೆ. ಹೌದು. ಅದನ್ನು ತಿಳಿಸ್ಬೇಕು. ಖಂಡಿತ ತಿಳಿಸ್ತೀನಿ. ಹಲವಾರು ಕಾರಣಗಳಿದೆ, ತುಂಬ ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾದ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಾನು ಬಹಳ ಶಿಸ್ತಿನ ವ್ಯಕ್ತಿ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ನಾನು ಕೆಲಸನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತಲೂ ಹೆಚ್ಚಿಗೆ ಶಿಸ್ತನ್ನು ಪಾಲಿಸ್ತೀನಿ ನಾನು. ನನ್ನ ಜೊತೇಲಿರೋರು ನನ್ನ ಜೊತೆಯಲ್ಲಿ ನನ್ನ ಶಿಸ್ತಿಗೆ ಭಂಗ ತರಬಾರ್ದು ಅನ್ನೋ ಕೋರಿಕೆ ಕೂಡ ನಾನು ಇಟ್ಟಿರ್ತೀನಿ. ಬಟ್ ಬಹಳ ವರ್ಷಗಳಿಂದಲೂ ಕೂಡ ನನ್ನ ಶಿಸ್ತಿಗೆ ಗೌರವ ಕೊಟ್ಕೊಂಡು ಎಲ್ಲರೂ ನನ್ನ ಜೊತೇಲಿ ಕೆಲಸ ಮಾಡಿದ್ದಾರೆ, ನನ್ನನ್ನು ತುಂಬ ಪ್ರೀತಿಸಿದ್ದಾರೆ. ನನ್ನ ಬೆಳವಣಿಗೆಗೆ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಅಂದರೆ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಎಲ್ಲರೂ ಕೂಡ. ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ ನಿಧಾನವಾಗಿ ಎಲ್ಲೋ ಅವೆಲ್ಲ ಮಾಯವಾಗ್ತಾಯಿದೆ. ಇತ್ತೀಚೆಗಂತೂ ಶುದ್ಧವಾಗಿ ಅದು ಹುಡುಕಿದ್ರೂ ಸಿಗ್ತಾಯಿಲ್ಲ ನಮಗೆ. ಅಂಥ ಒಂದು ವಾತಾವರಣದಲ್ಲಿ ನನ್ನಂಥವನಿಗೆ ತುಂಬ ಕಷ್ಟ ಆಗ್ತಾಯಿದೆ.
ನನ್ನ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ. ನಾನು ಬೆಳಗ್ಗೆ 6 ಗಂಟೆಗೆ ಶಾರ್ಟ್ ತೆಗಿತೀನಿ. ಹಾಗೆ ಅಂದ್ಕೊಂಡು ನಾನು ಬಂದಿದ್ದೀನಿ. ನನ್ನ ಸ್ಕೂಲೇ ಅದೇ ಥರ. ಬಟ್ ಇತ್ತೀಚೆಗೆ ಅದು ಆಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಬೆಳಿಗ್ಗೆನೇ ಆ ಥರದ್ದೊಂದು ಡಿಸ್ಟರ್ಬೆನ್ಸ್ ಆಗೋಯ್ತು ಅಂದರೆ ಸಂಜೆವರೆಗೂ ನಾನು ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ನಾನು 6 ಗಂಟೆ ಶಾರ್ಟ್ ತೆಗಿಬೇಕಾದ್ರೆ ನಾನು 3 ಗಂಟೆಗೆ ಎದ್ದೊಳ್ತೀನಿ. 3 ಗಂಟೆಗೆ ಎದ್ದು ಅವತ್ತು ಏನೆಲ್ಲ ವರ್ಕ್ ಮಾಡಬೇಕು ಅಂತೇಳಿ ಪ್ರಿಪೇರ್ ಆಗಿ ನಾನು ಸ್ಪಾಟಿಗೆ ಬರ್ತೀನಿ. ಆರಂಭದಲ್ಲೇ ನನಗೆ ಅಪಶಕನ ಆದಾಗ ಇಡೀ ದಿನ ನನಗೆ ಮೂಡ್ ಆಫ್ ಆಗುತ್ತೆ. ಯಾರ್ಯಾರನ್ನೂ ಬೈತಾ ಇರ್ತೀನಿ, ಯಾವ್ಯಾವುದೋ ಕಾರಣಕ್ಕೆ ಕೋಪ ಮಾಡ್ಕೋತಾ ಇರ್ತೀನಿ. ಈ ಒಂದು ಕಾರಣಕ್ಕೆ ಅದೆಲ್ಲ ನಡೀತಾ ಇರುತ್ತೆ. ಇತ್ತೀಚೆಗೆ ಯಾಕೋದು ತುಂಬ ಅತಿ ಆಯಿತು ನನಗೆ. ಅದನ್ನು ಸರಿಪಡ್ಸೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಯಾವತ್ತು ಇದು ನಾರಾಯಣ್ ಅವರಿಗೆ ಇಲ್ಲ ಇನ್ನು ಸಾಧ್ಯ ಇಲ್ಲ ಅಂತ ಹರ್ಟಾಗಿದೆ ಯಾವತ್ತು? ಇತ್ತೀಚೆಗೆ ಅಂದರೆ ಒಂದು 2 ತಿಂಗಳಿಂದ ಈಚೆಗೆ ನಾನು ಕೂಡ್ದು ಅನಿಸ್ಬಿಡ್ತು ನನಗೆ. ಸಾಕು ಈ ಸಿನಿಮಾ ಮಾಡಿ ನನ್ನ ಕೈ ತೊಳ್ಕೊಂಬಿಡೋಣ. ಯಾಕೆಂದರೆ ಅಂದರೆ ಇತ್ತೀಚೆಗೆ ನಿಮ್ಮದು ಕೊನೆಯದಾಗಿ ಬಿಡುಗಡೆ ಆಗಿದ್ದ ಚಿತ್ರ ಮುಂಜಾನೆ, ಗಣೇಶ್ ಅಭಿನಯದ ಚಿತ್ರ. ಆ ಚಿತ್ರದ್ದೇ ಬಹುಶಃ ಲಾಸ್ಟ್. ಆ ಟೈಮಲ್ಲಿ ಆಗಿದ್ದ? ಇಲ್ಲ, ನೀವು ಕೆಣಕ್ಬಿಟ್ಟು ತಗೊಂಬಂದು ಎಲ್ಲೋ ಒಂದು ಕಡೆ ಲಾಕ್ ಮಾಡಬೇಡಿ. ಒಟ್ಟಾರೆಯಾಗಿ ನಾನು ಹೇಳ್ತೀನಿ, 4 ವರ್ಷದಿಂದ ನನಗೆ ಈ ಯಾತನೆ ಇದೆ. ಒಂದು 4 ವರ್ಷದಿಂದ ಈಚೆಗೆ ಆ ಯಾತನೆ ಇದೆ. ಆಮೇಲೆ ನಾನು ನೋಡ್ಕೊಂಬಂದಂಥ ಸಿನಿಮಾ ಇಂಡಸ್ಟ್ರಿ ಬೇರೆ. ಅಂದರೆ ನಾವು ಸಿನಿಮಾಗೆ ಬಂದಾಗ ಸಿನಿಮಾನ ಪ್ರೀತಿಸೋರು ಮಾತ್ರ ಸಿನಿಮಾದಲ್ಲಿ ಕೆಲಸ ಮಾಡೋರು. ಪ್ರತಿಯೊಬ್ಬರು ಸಿನಿಮಾನ ಪ್ರೀತಿಸೋರು, ಆ ಸಿನಿಮಾನ ಗೆಲ್ಲಿಸೋದಕ್ಕೋಸ್ಕರ ಕಷ್ಟಪಡೋರು. ಆಮೇಲೆ ತುಂಬ ಶಿಸ್ತಿನ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಲವಾರು ಆದರ್ಶ ಪುರುಷರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬಹುಶಃ ಅವರೆಲ್ಲರ ಜೊತೆ ಕೆಲಸ ಮಾಡಿದ್ದೇ ನನಗೆ ಶಾಪವೇನೋ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಕೆಲಸ ಮಾಡಿ ಇಲ್ಲಿ ಬಂದಾಗ ನನಗಿದೇನೋ ತುಂಬ ಕಷ್ಟವಾಗ್ತಿದೆ ಅಂತ ಅದು ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ಈ ಜನ್ರೇಷನಲ್ಲಿ ನಾನು ಡೈರೆಕ್ಟ್ ಆಗಿದ್ರೆ ಇದಕ್ಕೆಲ್ಲ ಹೋಗ್ಬಿಡ್ತಾ ಇದ್ದೇನೋ ಗೊತ್ತಿಲ್ಲ. ನಾನು ತಾವು ರಾಜ್ಕುಮಾರ್ ಕುಟುಂಬದ ಮಹಾನ್ ವರನಟ ರಾಜ್ಕುಮಾರಿಂದ ಹಿಡಿದು ಅವ್ರ ಮಕ್ಕಳನ್ನೆಲ್ಲ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದವರು ಕರ್ನಾಟಕದ ಬಹುಶಃ ಏಕೈಕ ನಿರ್ದೇಶಕ ನೀವು. ಆ ಹೆಮ್ಮೆ ಜೊತೆಗೆ ಆ ಹೆಗ್ಗುರುತು ಕೂಡ ನಿಮ್ಮದೇನೆ. ಹೌದು. ಅದನ್ನೆಲ್ಲ ಮಾತಾಡೋಣ. ಅನೇಕ ವಿಚಾರಗಳಿದೆ ಮಾತಾಡೋದಕ್ಕೆ. ಅದಕ್ಕೆ ಮೊದಲು ನಿಮ್ಮ ಚೈತ್ರದ ಪ್ರೇಮಾಂಜಲಿಯ ಆ ಚಿತ್ರದ ಹಾಡುಗಳು ಈಗಲೂ ಕೂಡ ಜನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹೌದು, ಅದು ಅದ್ಭುತನೇ. ಹೌದು. ಸೊ ಆ ಚಿತ್ರದ ಒಂದು ಹಾಡು ನೋಡ್ತಾ ಒಂದು ಬ್ರೇಕ್ ತೊಗೋತೀನಿ, ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್. ಮಲೆನಾಡಿನ ಮೈಸಿರಿ ಆರ ವಿಚಾರಿಸು